Hi kids, welcome to Kids World. ಶಾಪಗ್ರಸ್ತ ರಾಜ್ಕುಮಾರಿ ಆಕ್ಟೋಪಸ್ ಆಗಿ ರೂಪಾಂತರಗೊಳ್ಳುವ ಕತೆ. ಸಮುದ್ರ ತೀರದ ದೊಡ್ಡ ಕೋಟೆಯಲ್ಲಿ ರಾಜ್ಕುಮಾರಿ ಕೋರಲ್ ವಾಸಿಸುತ್ತಿದ್ದಳು. ಅವಳು ದಯೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಅವಳ ಸೌಂದರ್ಯದಿಂದ ಅಸೂಯೆಪಟ್ಟ ಸಮುದ್ರ ಮಾಟಗಾತಿ ಅವಳ ಮೇಲೆ ಭಯಾನಕ ಶಾಪವನ್ನು ಹಾಕಿದಳು. ಶಾಪವು ಕಾರ್ಯರೂಪಕ್ಕೆ ಬರುತ್ತಿದ್ದಂತೆ ರಾಜ್ಕುಮಾರಿ ಕೋರಲ್ ಆಕ್ಟೋಪಸ್ ಆಗಿ ರೂಪಾಂತರಗೊಳ್ಳಲು ಪ್ರಾರಂಭಿದಳು. ಕೋರಲ್ ಈಗ ಸಂಪೂರ್ಣವಾಗಿ ಆಕ್ಟೋಪಸ್ ತನ್ನ ಹೊಸ ನೀರೊಳಗಿನ ಪ್ರಪಂಚವನ್ನು ನ್ಯಾವಿಗೇಟ್ ಮಾಡಲು ಕಲಿಯಬೇಕಾಗಿತ್ತು. ಅವಳ ಸಂಕಟದ ಹೊರತಾಗಿಯೂ ಹವಳದ ದಯೆಯು ಹೊಳೆಯಿತು ಮತ್ತು ಅವಳು ಸಮುದ್ರ ಜೀವಿಗಳೊಂದಿಗೆ ಸ್ನೇಹ ಬೆಳೆಸಲು ಪ್ರಾರಂಭಿಸಿದಳು. ಆಕೆಯ ಆಕ್ಟೋಪಸ್ ರೂಪವು ಬಣ್ಣಗಳನ್ನು ಬದಲಾಯಿಸುವುದು ಮತ್ತು ಅದ್ಭುತ ಸಾಮರ್ಥ್ಯಗಳನ್ನು ನೀಡುತ್ತದೆ ಎಂದು ಕೋರಲ್ ಶೀಘ್ರದಲ್ಲೇ ಕಂಡುಹಿಡಿದಳು. ತನ್ನ ಹೊಸ ಕೌಶಲ್ಯಗಳು ಮತ್ತು ಸ್ನೇಹಿತರೊಂದಿಗೆ ಶಸ್ತ್ರಸಜ್ಜಿತವಾದ ಕೋರಲ್ ಸಮುದ್ರ ಮಾಟಗಾತಿಯನ್ನು ಎದುರಿಸಲು ಮತ್ತು ಶಾಪವನ್ನು ಮುರಿಯಲು ನಿರ್ಧರಿಸಿದಳು. ಮಾಟಗಾತಿಯನ್ನು ಮೀರಿಸಲು ಕೋರಲ್ ತನ್ನ ಆಕ್ಟೋಪಸ್ ಸಾಮರ್ಥ್ಯವನ್ನು ಬಳಸುವುದರೊಂದಿಗೆ ಒಂದು ದೊಡ್ಡ ನೀರೊಳಗಿನ ಯುದ್ಧವೂ ನಡೆಯಿತು. ಸಮುದ್ರ ಮಾಟಗಾತಿಯನ್ನು ಸೋಲಿಸುವುದರೊಂದಿಗೆ ಶಾಪವು ಮುರಿದು ಹೋಯಿತು ಮತ್ತು ಕೋರಲ್ ಮತ್ತೆ ಮಾನವನಾಗಿ ರೂಪಾಂತರಗೊಳ್ಳಲು ಪ್ರಾರಂಭಿಸಿತು. ಕೋರಲ್ ತನ್ನ ರಾಜ್ಯಕ್ಕೆ ಮರಳಿದಳು. ಈಗ ಇಚ್ಛೆಯಂತೆ ಮಾನವ ಮತ್ತು ಆಕ್ಟೋಪಸ್ ನಡುವೆ ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. Thanks for watching. Please like, share and subscribe for more such videos.